ಬೆಳಗಾವಿಯಲ್ಲಿ ರಾಯಣ್ಣ ಮೂರ್ತಿ ಮೇಲೆ ಕಪ್ಪು ಮಸಿ ಬಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವಾಗ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಮೂರ್ತಿಗೆ ಕಪ್ಪು ಮಸಿ ಎರಚಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡಿದ್ರಲ್ಲ, ಅದು ಕಪ್ಪು ಮಸಿ ಅಲ್ಲ, ಬದಲಾಗಿ ಮರದ ದ್ರವ ರೂಪ ಅಂತ ಸಾಬೀತಾಗಿದೆ. ಎಫ್ಎಸ್ಎಲ್ ತನಿಖೆವರೆಗೂ ಹೋಗಿತ್ತು ಈ ಒಂದು ವಿಚಾರ. ಇದೀಗ ಮರದ ದ್ರವ ರೂಪ ಅಂತ ಸಾಬೀತಾಗಿದೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಯಣ್ಣ ಮೂರ್ತಿ ಮೇಲೆ ಬಿದ್ದಿದ್ದಂತಹ ಅಂಟಿನ ಸ್ಯಾಂಪಲ್, ನೆಲ ಮತ್ತು ಮರದ ಎಲೆಗಳ ಸ್ಯಾಂಪಲ್ ಅನ್ನು ಪಡೆದು ಎಫ್ಎಸ್ಎಲ್ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಎಫ್ಎಸ್ಎಲ್ ರಿಸಲ್ಟ್ ನಲ್ಲಿ, ಆ ಒಂದು ಪರೀಕ್ಷೆಯ ರಿಪೋರ್ಟ್ ನಲ್ಲಿ ಅದು ಮಸಿ ಅಲ್ಲ. ಯಾಕಂತ ಹೇಳಿದ್ರೆ ಬಹಳಷ್ಟು ಆರೋಪ ಇತ್ತು, ಮಸಿ ಬಳದ್ಬಿಟ್ಟಿದ್ದಾರೆ, ಯಾರು ಮಸಿ ಎರಚಿದ್ದಾರೆ ಅಂತ. ಈಗ ಈ ಒಂದು ಎಫ್ಎಸ್ಎಲ್ ನ ವರದಿಯ ಆಧಾರದ ಮೇಲೆ ಅದು ಮಸಿ ಅಲ್ಲ, ಬದಲಾಗಿ ಅದೇ ಮರದ ಅಲ್ಲಿ ಪಕ್ಕದಲ್ಲಿದ್ದಂತಹ ಮರದ ದ್ರವ ರೂಪದ ಅಂಟು ಪದಾರ್ಥ ಇನ್ನು ರಾಯಣ್ಣ ಅವರ ಮೂರ್ತಿ ಮೇಲೆ ಬಿದ್ದಿದ್ದು ಅಂತ ಇದೀಗ ವರದಿ ಬಂದಿದೆ. ಪೊಲೀಸರಿಂದ ಫೆಬ್ರವರಿ 18, 19 ಸಿಸಿಟಿವಿ ದೃಶ್ಯಗಳನ್ನ ಕೂಡ ಪರಿಶೀಲನೆ ಮಾಡಲಾಗಿದೆ. ಆ ಒಂದು ಸಿಸಿಟಿವಿ ರೆಕಾರ್ಡ್ನಲ್ಲೂ ಕೂಡ ಆ ಒಂದು ಪ್ರತಿಮೆಯ ಬಳಿ ಯಾರು ಬಂದು ಹೋಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಸ್ವತಃ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿಯೇ ಸಿಕ್ಕಿದೆ. ರಾಯಣ್ಣ ಮೂರ್ತಿಗೆ ಮಸಿ ಎರಚಿದ ಯಾವುದೇ ದೃಶ್ಯಗಳು ಲಭ್ಯವಾಗಿಲ್ಲ. ಯಾಕಂತ ಹೇಳಿದ್ರೆ ಯಾವಾಗ ಇದು ಆರೋಪಕ್ಕೆ ಎಡೆ ಮಾಡಿಕೊಡ್ತೋ, ವಿವಾದಕ್ಕೆ ಎಡೆ ಮಾಡಿಕೊಡ್ತಾ, ಆ ಒಂದು ಸಂದರ್ಭದಲ್ಲಿ ಇದನ್ನ ಕ್ರಿಮಿನಲ್ ಕೇಸ್ ಅಂತ ದಾಖಲಿಸಿಕೊಂಡು ತನಿಖೆಯನ್ನ ಪೊಲೀಸರು ನಡೆಸಿದ್ರು. ಆ ಒಂದು ಪೊಲೀಸ್ ತನಿಖೆಯಲ್ಲಿ ಈ ಒಂದು ಅಂಟಿನ ದ್ರವದ ರೂಪವನ್ನ ಕೂಡ ಎಫ್ಎಸ್ಎಲ್ ತನಿಖೆಗೆ ಕಳಿಸಲಾಯಿತು. ಎಫ್ಎಸ್ಎಲ್ ವರದಿಯ ಆಧಾರದ ಮೇಲೆ ಅದು ಸ್ವತಃ ಮರದಿಂದ ಬಿದ್ದಿರುವಂತಹ ಒಂದು ದ್ರವ ರೂಪದ ಒಂದು ದ್ರವ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಸತ್ಯ ಬೆಳಕಿಗೆ ಬಂದಿದ್ರಿಂದ ಈ ಒಂದು ಕೇಸನ್ನ ಈಗಾಗಲೇ ಪೊಲೀಸರು ಕ್ಲೋಸ್ ಮಾಡಿದ್ದಾರೆ. ದಿನಾಂಕ 19 ಫೆಬ್ರವರಿಯಲ್ಲಿ ನಮ್ಮ ಇಮರ್ಜೆನ್ಸಿ ಕಾಲ್ ನಂಬರ್ 112ಗೆ ಒಂದು ಕರೆ ಬಂದಿತ್ತು. ಮಚ್ಚೆ ಗ್ರಾಮದಲ್ಲಿ ಕ್ರಾಂತಿವೀರ್ ಸಂಗೊಳ್ಳಿ ರಾಯಣ್ಣ ಇವರ ಪುತ್ಥಳಿ ಏನಿದೆ ಅದರ ಮೇಲೆ ಯಾರು ಕಿಡಿಗೇರಿಗಳು ಏನು ಪದಾರ್ಥ ಹಾಕಿದ್ದಾರೆ ಅಂತ ನಮಗೆ ಮಾಹಿತಿ ಬಂತು. ತಕ್ಷಣವೇ ನಮ್ಮ ಬೆಳಗಾವಿ ಗ್ರಾಮಾಂತರ ಪೊಲೀಸ್ ಠಾಣೆ ಸಿಬ್ಬಂದಿ ಅಧಿಕಾರಿಗಳು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಅಲ್ಲಿ ಧಾವಿಸಿದ್ವಿ. ಅಲ್ಲಿ ಹೋಗಿ ಸ್ಥಳ ಪರೀಕ್ಷಣೆ ಮಾಡಿದ್ದೀವಿ. ಅಲ್ಲಿ ಏನು ಪದಾರ್ಥ ಅವರು ಹಾಕಿದ್ದಾರೆ ಅಂತ ಆರೋಪ ಇತ್ತು. ಆ ಸಬ್ಸ್ಟೆನ್ಸ್ದು ನಾವು ಸ್ಯಾಂಪಲ್ ತೊಗೊಂಡಿದ್ವಿ. ಲಕಿಲಿ ಆ ಜಾಗೆಯಲ್ಲಿ ಬರೀ 10 ಮೀಟರ್ದಲ್ಲಿ ಒಂದು CCTV ಕೂಡ ಇತ್ತು. ಸೊ ತಕ್ಷಣವೇ ಒಂದು ಕ್ರಿಮಿನಲ್ ಕೇಸ್ ತಗೊಂಡು ಆ CCTV ಪರಿಶೀಲನೆ ನಮ್ಮ ಸಿಬ್ಬಂದಿಗಳು ಮಾಡಿದ್ದಾರೆ. ಮತ್ತು ಆ ಪದಾರ್ಥ ಏನಿತ್ತು ಆ ಪದಾರ್ಥ ಕೂಡ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಇನ್ನು ಬಹಳಷ್ಟು ವಿವಾದಕ್ಕೆ ಎಲ್ಲಿ ಎಡೆ ಮಾಡಿಕೊಳ್ಳುತ್ತೋ ಎನ್ನುವಂತಹ ನಿಟ್ಟಿನಲ್ಲಿ ಸ್ವತಃ ಕಂಪ್ಲೇಂಟ್ ಅನ್ನ ದಾಖಲಿಸಿಕೊಂಡು ಎಫ್ಎಸ್ಎಲ್ಗೂ ಕೂಡ ಕಳಿಸಲಾಗಿತ್ತು. ಇವಾಗ ಈ ಒಂದು ರಿಪೋರ್ಟ್ ಬಂದಿದೆ. ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡೋದಾದ್ರೆ. ಅಮೃತ, ಏನು ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದಲ್ಲಿ ಇರ್ತಕ್ಕಂಥ ರಾಯಣ್ಣ ಮೂರ್ತಿಗೆ ಮಚ್ಚಿ ಬೆಳೆಯಲಾಗಿದೆ ಅಂತ ಹೇಳಿ ಒಂದು ಆರೋಪಿಸಿ ಒಂದು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರು. ಈ ಒಂದು ವಿಚಾರವನ್ನ ಏನು ಪೊಲೀಸ್ ಗಮನಕ್ಕೆ ಬರ್ತದೆ ಅಂತ ಬೆಳಗಾವಿ ಗ್ರಾಮೀಣ ಪೊಲೀಸರು ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಸ್ವತಃ ಏನು ಪೊಲೀಸ್ ಕಮಿಷನರ್ ಅಂತ ಭೂಷಣ್ ಬೋರ್ಸೆ ಮತ್ತು DCP ನಾರಾಯಣ ಬರ್ಮನ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಜೊತೆಗೆ ಯಾವಾಗ ಇವನು ರಾಯಣ್ಣ ಮೂರ್ತಿ ಮೇಲೆ ಕಪ್ಪು ಮಚ್ಚಿ ಹಚ್ಚಲಾಗಿದೆ ಅಂತ ಏನು ಸ್ಥಳೀಯರು ಅನುಮಾನ ವ್ಯಕ್ತಪಡಿಸಿದ್ರು, ಆಗ್ಲೇ ಒಂದು ರಾಯಣ್ಣ ಮೂರ್ತಿ ಮೇಲೆ ಇದ್ದಂತ ಒಂದು ಆ ದ್ರವ್ಯದ ರೂಪದ ಏನು ಶಾಂಪಲ್ ಆಗಿರ್ಬೋದು, ನೆಲದ ಮೇಲೆ ಬಿದ್ದಂತ ಶಾಂಪಲ್ ಆಗಿರ್ಬೋದು, ಮತ್ತು ಮರದ ಎಲೆಗಳ ಮೇಲೆ ಇದ್ದಂತ ಶಾಂಪಲ್ ಅನ್ನ ಸಂಗ್ರಹಿಸಿ FSLಗೆ ಕಳಿಸ್ಕೊಡ್ಲಾಗಿತ್ತು. RFSL ನಲ್ಲಿ ಕಳಿಸ್ಕೊಟ್ಟ ಬಳಿಕ ಆ ಒಂದು ವರದಿ ಕೂಡ ಬಂದಿದೆ. ಆ ವರದಿಯಲ್ಲಿ ಇದು ಮರದಿಂದ ಬಿದ್ದಂತ ಅಂಟಿನ ಅಂಶ ಇರ್ತಕ್ಕಂಥ ದ್ರವ ರೂಪ ಅನ್ನೋದು ಇಲ್ಲಿ ಒಂದು ಸಾಬೀತಾಗಿರ್ತಕ್ಕಂಥದ್ದು. ಇದು ಒಂದು ಅಂಶ. ಆದ್ರೆ ಮತ್ತೊಂದ್ ಕಡೆ ಆ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಬಳಿ ಇದ್ದಂತ ಏನು CCTV ಫುಟೇಜ್ಗಳನ್ನ ಏನು ಫೆಬ್ರವರಿ 18 ಮತ್ತು 19ರಂದು ಇರ್ತಕ್ಕಂಥ 2 ದಿನದ CCTV ಫುಟೇಜ್ಗಳನ್ನ ಸಂಪೂರ್ಣ ಅನಾಲಿಸಿಸ್ ಮಾಡಲಾಗಿದೆ. ಅಲ್ಲಿ ಕೂಡ ಯಾವುದೇ ವ್ಯಕ್ತಿಗಳು ಬಂದು ರಾಯಣ್ಣನ ಮೂರ್ತಿಯ ಮೇಲೆ ಯಾವುದೇ ರೀತಿಯ ವಸ್ತು ಆಗಲಿ ಪದಾರ್ಥಗಳನ್ನ ಎತ್ತಿದಂತ ಯಾವುದೇ ದೃಶ್ಯಗಳಲ್ಲಿ ಕಂಡು ಬಂದಿಲ್ಲ. ಹೀಗಾಗಿ ಏನು ಗ್ರಾಮಸ್ಥರಲ್ಲಿ ಅನುಮಾನ ಈಗ ದೂರ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನ ಯಾರೋ ಕಿಡಿಗೇಡಿಗಳು ಅಪಮಾನಿಸಿದ್ದಾರೆ, ಉದ್ದೇಶ ಪೂರ್ವಕವಾಗಿ ಈ ಒಂದು ಏನು ಕಪ್ಪು ಬಣ್ಣದ ದ್ರವವನ್ನು ಎಸೆದಿದ್ದಾರೆ ಅನ್ನೋ ಒಂದು ಆರೋಪಿಸಿ ಅವತ್ತು ರಾತ್ರಿನೇ ಒಂದು ಪ್ರತಿಭಟನೆ ನಡೆಸಿದ್ರಿಂದ ಗ್ರಾಮದಲ್ಲಿ ಕೂಡ ಒಂದಿಷ್ಟು ಏನು ಉದ್ವಿಗ್ನದ ವಾತಾವರಣ ನಿರ್ಮಾಣ ಆಗಿತ್ತು. ಸದ್ಯ ಈಗ ಪೊಲೀಸ್ ತನಿಖೆ ಬಳಿಕ ಈಗ ಸತ್ಯ ಬೆಳಕಿಗೆ ಬಂದಿದೆ. ಜೊತೆಗೆ ಈಗಾಗಲೇ ಏನು ಆ ಒಂದು ಆಕಸ್ಮಿಕ ಆಗಿರ್ತಕ್ಕಂಥ ಒಂದು ನೈಸರ್ಗಿಕ ಘಟನೆ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಈಗಾಗಲೇ ಪೊಲೀಸರ ಎಲ್ಲ ಸಾಕ್ಷ್ಯಾಧಾರಗಳನ್ನ ಆಧರಿಸಿ ಈಗ ಒಂದು ಪ್ರಕರಣ ಕೂಡ ಕ್ಲೋಸ್ ಮಾಡಿರ್ತಕ್ಕಂಥದ್ದು. ಅಮೃತ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ.
ಸ್ಟಿಕ್ಕಿನೂ